ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಇನ್ನೊಬ್ರು ಅವ್ರ ಸಹೋದರಿ ಇದ್ದಾರೆ, ಯಾರು ಹುಡುಗ ಇದ್ದಾನ್ರಿ, ಆ ಹುಡುಗನ ಸಹೋದರಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ ಏನಾಗಿದೆ ಅನ್ನುವಂಥದ್ದನ್ನ. ಅಮ್ಮ, ಈಗ ಈ ಪರಿ ಗಲಾಟೆ ಆಗಿದೆ, ನೀವೆಲ್ಲ ಹೆಂಗ್ ಬದುಕಿದ್ದೆ? ಹೆಂಗೆ ನಾವು ದಾಟ್ ಹೋದಿವಿ ಅಂತ ಬದುಕಿದ್ವಿ ಸರ್. ಎಲ್ಲರೂ ನಮ್ಮನ್ನು ಕಲಾಸ್ ಮಾಡ್ತಾರೆ ಸರ್ ಇಲ್ಲೇ ಒಳಗೆ. ನಮ್ಮ ಅಪ್ಪನೇ ಎಬ್ಬಿಸ್ಕೊಂಡು ನಮ್ಮ ಅಪ್ಪ ಬರಾತಿಲ್ಲ ಸರ್. ನಾನು ಕೊಂದ್ರ ಕೊಲ್ವಾರ ಹೋಗ್ರವ ನೀವು ಅಂತೇಳಿ ನಮ್ಮ ಅಪ್ಪನೇ ಹಾಕೊಂಡು ಹೋದಿನಿ ಸರ್. ನಮ್ಮ ಮಕ್ಕಳ ಬಿಟ್ಟು ಹೋದಿನಿ ಸರ್. ಮನೆಯಾಗಿನ ಒಂದು ಸಾಮಾನು ಏನೋ ಉಳಿದಿಲ್ಲ ಸರ್. ನಮ್ಮ ಬಾಳನು ಹಾಳು ಮಾಡಿಬಿಟ್ರಿ ಸರ್. ನಮಗೆಲ್ಲ ಕೂಡ ಮನೆ ಹೇಳ್ತೀನಿ ನಮಗೇನೋ ಹೇಳಿಲ್ಲ ಸರ್. ಫೋನ್ ಸತಿ ಹಚ್ಚೋದಿಲ್ಲ. ಆಕಿಗೆ ಹಚ್ಚಿರ ಆಕಿಗೆ ಒಬ್ಬ ಆಕಿಗೆ ಹಚ್ತಾನೆ ಸರ್. ನಮ್ಮ ಉಸಾಬರಿನ ತೊಳಿಲ್ಲ ನಮ್ಮ ತಮ್ಮ. ನಮ್ಮ ಅಪ್ಪ ಹಾರ್ಟಿನ ಆಪರೇಷನ್ ಆಗಿತ್ತು ಸರ್. ನಮ್ಮ ಅಪ್ಪ ನಮಗೆ ಆಗ್ತಂಗಾರ ಬಂದ್ರೆ ದುಡ್ದು ಹಾಕ್ತಾನೆ ಸರ್. ನಮ್ಮನ್ನ ಯಾರು ದುಡಿಯಾರ ಇಲ್ಲ ಸರ್. ಅವ ಇದ್ರ ₹1 ಕೊಡುದಿಲ್ಲ ನಮ್ಮ ಅಪ್ಪ ನಮ್ಮ ಅವ್ವಾಗ. ಕೊಟ್ರೆ ನಾವು ಆಗ್ತಂಗಾರನ್ನು ಕೊಟ್ಟು ನಡೆಸೋದು ಸರ್. ಇಲ್ದ್ರ ಕುರಿ ಮಾಡ್ಕೊಂತಿರ್ತ ಸರ್ ನಮ್ಮ ಅಪ್ಪ ನಮ್ಮ ಅವ್ವ ವಾಟಿ. ಕುರಿನೂ ಹೋದಾರ ಸರ್. ಕುರಿನೂ ಬಾಕೊಂಡು ಹೋಗ್ಯಾರ. ಎತ್ತು ಬಿಚ್ಚಾಕ ಹೋಗಿದಾರ. ಎತ್ತ ಚೆನ್ನಾಗಿ ತೊಗೊಂದಿರ ಸರ್. ನಮ್ಮ ಅಪ್ಪನೂ ಎಲ್ಲ ಬಾಕೊಂಡು ಹೋಗ್ಯಾರ ಸರ್. ನಮ್ಮನ್ನು ಊರಾಗಿನಾರು ಹೋದಾರ ಸರ್. ಅವ್ರ ಕಾಕ ದಡಪ್ಪನ ಮಕ್ಳು ಯಾರೋ ಬಂದಿಲ್ಲ ಸರ್. ಬೇರೆದವ್ರು ಬಂದ್ರೆ ಅವ್ರನ್ನ ಕರ್ಕೋವಾರ ಸರ್. ಸಮಯ ರಾತ್ರಿ 6 ಗಂಟೆಗೆ ಮಾಡಿದಾರೆ ಸರ್. ಸಂಜೆಗೆ ಎಲ್ಲ ಭಯ ಆಯ್ತು ಸರ್. ನಮಗೆ ಗೊತ್ತಾಗಂಗಿಲ್ಲ ಸರ್. ನಮ್ಮ ತಮ್ಮನ ಭಾಳ ಬೆಳೆಯತ್ತಾರ ಸರ್. ನಿಮ್ಮ ಅವನಿ ನೀತಿ ನಿಮ್ಮದ ಐತಿ ಅಂದಂದ ನಮ್ಮ ತಮ್ಮನ ಕಲಿಯರತ್ತಾರ ಸರ್. ಎಲ್ಲರೂ ಕುಡ್ಕೊಂಡು ಏನಾರು ಯಾರು ಅವ್ರಿಗೆ ಸಮಾನ. ಪೊಲೀಸರು ಬಂದ್ರು ಸರ್. ಹೊಳ್ಳಿವಾರ ಸರ್. ಎಲ್ಲ ಮುಗಿದ್ ಬಳಕ್ ಬಂದ್ರು ಸರ್. ಅವ್ರು ಏನ್ ಮಾಡ್ಯಾರ ಆಂಬಲ್ ಸರ್. ನಮಗೆ ಏನೋ ಹೇಳಿಲ್ಲ ಸರ್. ನಾವು ಇಲ್ಲೇ ಕುಂತು ಸರ್. ಇಲ್ಲಿ ಕೊಲ್ತಾರ ಅಂತೇಳಿ ಅಲ್ಲಿ ಬೇರೆದಾರ ಮನ್ಯಾಗ ಹೋಗಿ ಕುಂತಿದ್ವಿ ಸರ್. ಏನೋ ತಿಂದಿಲ್ಲ ಸರ್. ನಮಗೆ ಏನೋ ಇಲ್ಲ ಸರ್. ಅಡಿಗೆ ಮಾಡೋ ಟೈಮ್ ಬಂದು ಮಾಡಿರ್ಬಿಟ್ರು ಸರ್. ಒಲಿ ಮೇಲೆ ಅನುಭವನೇ ಒಲಿ ಮೇಲೆ ಸರ್. ಎಲ್ಲ ಒಲಿ ಮೇಲೆ ಐತೆ ಸರ್. ಏನೋ ಇಲ್ಲ ಸರ್. ಸೊ ಇದಿಷ್ಟು ಸದ್ಯ ಈಗ ಇಡೀ ಕುಟುಂಬವೇ ಇಲ್ಲಿ ನಲುಗಿರುವಂಥದ್ದು. ಸದ್ಯ ಈಗ ಮಕ್ಕಳನ್ನ ಕರ್ಕೊಂಡು ಈ ಮನೆಯಲ್ಲಿದ್ದಂತಹ ಆ ಮನೆಯ ಹೆಣ್ಣು ಮಕ್ಕಳು ಕೂಡ ಸಂಪೂರ್ಣವಾಗಿ ಈಗ ಭಯಭೀತಗೊಂಡಿದ್ದಾರೆ. ಅದರ ಜೊತೆಗೆ ಈ ಮನೆ ಯಜಮಾನ ಇದ್ದಾನೆ, ಆತನನ್ನು ಕೊಲೆ ಮಾಡೋಕ್ಕೂ ಕೂಡ ಮುಂದಾಗಿದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈಗ ಮನೆ ಮಗ ಬೇರೊಂದು ಹುಡುಗಿಯನ್ನು ಕರ್ಕೊಂಡು ಓಡಿ ಹೋದ ಅನ್ನುವಂಥ ಕಾರಣಕ್ಕಾಗಿ ಆತನ ಮನೆ ಮೇಲೆ ಅಟ್ಯಾಕ್ ಮಾಡಿ ಇಡೀ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಸೊ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೂಡ ಆಗಬೇಕು. ಮತ್ತು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಇಂಥವು ದಾಖಲಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಬೇಕನ್ನುವಂಥದ್ದನ್ನು ಕೂಡ ಈ ಭಾಗದ ಜನರು ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ ಟಿವಿ 9 ಬೆಳಗಾವಿ.